ನಟ ದರ್ಶನ್ ವಿಚಾರವಾಗಿ ಈಗ ಏನೇನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ. ಒಂದ್ ಕಡೆ ಪವಿತ್ರ ಗೌಡ ಜೈಲು ಸೇರಿದ್ರೆ, ಇನ್ನೊಂದ್ ಕಡೆ ಕೊಲೆ ಕೇಸ್ನಲ್ಲಿ ಸಿಲುಕಿರುವಂತಹ ನಟನಿಗೆ ಈಗ ನರಕ ದರ್ಶನ ಆಗ್ತಾ ಇದೆ. ಪೊಲೀಸರ ವಿಚಾರಣೆಗೆ ಆರೋಪಿ ದರ್ಶನ್ ತಂಡ ಸೆಲ್ನಲ್ಲಿ ಇರಿಸಿ ತೀವ್ರ ವಿಚಾರಣೆ ನಡೆಸಿರುವಂತಹ ಪೊಲೀಸರು ಮೊದಲನೇ ಮಹಡಿಗೆ ಈಗ ಶಿಫ್ಟ್ ಮಾಡಲಾಗಿದೆ. ಅಂದ್ರೆ ಮೊದಲನೇ ಮಹಡಿ ಕೊಠಡಿಯಿಂದ ಸೆಲ್ಗೆ ಶಿಫ್ಟ್ ಮಾಡಲಾಗಿದೆ. ನೆನ್ನೆವರೆಗೂ ಕೂಡ ದರ್ಶನ್ ಅನ್ನ ಪ್ರತ್ಯೇಕ ಕೊಠಡಿಯಲ್ಲಿ ವಿಚಾರಣೆ ನಡೆಸಲಾಯಿತು. ಬನ್ನಿ, ಈ ಬಗ್ಗೆ ಒಂದು ರಿಪೋರ್ಟ್ ಇದೆ ನೋಡೋಣ. ಹೆಣ ಉರುಳಿಸಿದ ಆರೋಪ ಹೊತ್ತ ದರ್ಶನ್ಗೆ ಹಣದ ಕಂಟಕ. ಮರ್ಡರ್ ಕೇಸ್ ಜೊತೆ ಐಟಿ ಇಲಾಖೆಯು ಎಂಟ್ರಿಯಾಗುತ್ತಾ? ಮರ್ಡರ್ ಕೇಸ್ನಲ್ಲಿ ಲಾಕ್ ಆಗಿರೋ ದರ್ಶನ್ಗೆ ಇದೀಗ ಐಟಿ ಇಲಾಖೆ ಶಾಕ್ ಕೊಡುವ ಸಾಧ್ಯತೆ ಇದೆ. ಅದಕ್ಕೆ ಕಾರಣ ಕೊಲೆ ಕೇಸ್ನಲ್ಲಿ ಒಂದಕ್ಕೊಂದು ತಳಕು ಹಾಕಿಕೊಂಡಿರೋ ಡೀಲ್ಗಳು. ಈಗಾಗಲೇ ಕೊಲೆ ಕೇಸ್ ಮುಚ್ಚಿ ಹಾಕಲು ದರ್ಶನ್ ಆರೋಪಿ ಪ್ರದೋಷ್ಗೆ 30 ಲಕ್ಷ ರೂಪಾಯಿ ನೀಡಿದ್ದ. ಆರೋಪಿ ಪ್ರದೋಷ್ ಅದನ್ನ ಪೊಲೀಸರಿಗಿಷ್ಟು ವಕೀಲರಿಗಿಷ್ಟು ಅಂತ ಎತ್ತಿಟ್ಟಿದ್ದ. ಅಲ್ಲದೆ ಕೊಲೆ ಕೇಸ್ನಲ್ಲಿ ಶರಣಾಗುವವರಿಗೆ ಲಕ್ಷ ರೂಪಾಯಿ ಹಣ ವಿತರಣೆ ಮಾಡಿದ್ದ. ಇದೀಗ ತನಿಖೆಯಲ್ಲಿ ಮತ್ತೊಂದು ಸಂಗತಿ ಬಯಲಾಗಿದೆ. ಇದುವರೆಗೂ ಪೊಲೀಸರಿಂದ 70 ಲಕ್ಷ ರೂಪಾಯಿ ಸೀಸ್. ಕೊಲೆ ಕೇಸ್ನ ತನಿಖೆಗೆ ಇಳಿದಿರುವ ಪೊಲೀಸರು ಇದುವರೆಗೂ ಬರೋಬ್ಬರಿ 70 ಲಕ್ಷಕ್ಕೂ ಅಧಿಕ ಹಣವನ್ನ ಜಪ್ತಿ ಮಾಡಿಕೊಂಡಿದ್ದಾರೆ. ಹಾಗಿದ್ರೆ ಎಲ್ಲೆಲ್ಲಿ ಎಷ್ಟೆಷ್ಟು ಹಣ ಜಪ್ತಿ ಮಾಡಿದ್ದಾರೆ ಅದನ್ನೇ ತೋರಿಸ್ತೀವಿ ನೋಡಿ. ಅಂದಹಾಗೆ ದರ್ಶನ್ ನಿವಾಸದಲ್ಲಿ ಮಹಜರು ವೇಳೆ ಪೊಲೀಸರು 37,40,000 ರೂಪಾಯಿಯನ್ನ ವಶಕ್ಕೆ ಪಡೆದಿದ್ರು. ಈ ಹಣವನ್ನ ದರ್ಶನ್ ತನ್ನ ಬೆಡ್ರೂಮ್ನಲ್ಲಿ ಹಸಿರು ಬಣ್ಣದ ಪ್ಯೂಮಾ ಬ್ಯಾಗ್ನಲ್ಲಿ ಇಟ್ಟಿದ್ದ. ಪೊಲೀಸರು ಬ್ಯಾಗ್ ಸಹಿತ 37,40,000 ರೂಪಾಯಿಯನ್ನ ವಶಕ್ಕೆ ಪಡೆದಿದ್ದಾರೆ. ಇನ್ನು ದರ್ಶನ್ ತನ್ನ ಪತ್ನಿ ವಿಜಯಲಕ್ಷ್ಮಿಗೆ 3 ಲಕ್ಷ ರೂಪಾಯಿ ನೀಡಿದ್ದ. ಮೇಕಪ್ ಮ್ಯಾನ್ ಮೂಲಕ ವಿಜಯಲಕ್ಷ್ಮಿಗೆ ದರ್ಶನ್ ಹಣ ನೀಡಿದ್ದ. ಇದೇ ಕಾರಣಕ್ಕೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯನ್ನ ಪೊಲೀಸರು ವಿಚಾರಣೆ ನಡೆಸಿದ್ರು. ಅಲ್ಲದೆ ವಿಜಯಲಕ್ಷ್ಮಿ ಬಳಿಯಿಂದ 3 ಲಕ್ಷ ರೂಪಾಯಿಯನ್ನ ಜಪ್ತಿ ಮಾಡಿದ್ರು. ಹೀಗೆ ಕೊಲೆ ಕೇಸ್ನಲ್ಲಿ ಒಟ್ಟು 70 ಲಕ್ಷ ರೂಪಾಯಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇದಷ್ಟೇ ಅಲ್ಲ, ದರ್ಶನ್ ತಮ್ಮ ಆಪ್ತ ಮೋಹನ್ ರಾಜ್ ಅನ್ನೋರಿಂದ 40 ಲಕ್ಷ ರೂಪಾಯಿಯನ್ನ ಪಡೆದುಕೊಂಡಿದ್ದ ಅನ್ನೋದು ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗಿದೆ. ಕೊಲೆ ಕೇಸ್ ಮುಚ್ಚಿ ಹಾಕೋದಕ್ಕೆ ಈ ಹಣ ಪಡೆದಿದ್ನ ಅನ್ನೋದು ತನಿಖೆಯಲ್ಲಿ ಬಯಲಾಗಬೇಕಿದೆ. ಗೆಳೆಯ ಮೋಹನ್ ರಾಜ್ನಿಂದ 40 ಲಕ್ಷ ರೂಪಾಯಿ ಹಣವನ್ನ ಪಡೆದಿದ್ದ ದರ್ಶನ್ ಕೇಸ್ ಖರ್ಚಿಗೆಂದೇ ಈ 40 ಲಕ್ಷ ರೂಪಾಯಿಯನ್ನ ಬಳಸಿದ್ದ ಅನ್ನೋದು ಗೊತ್ತಾಗಿದೆ. ಇದರಲ್ಲಿ ಕೇಸ್ ಮುಚ್ಚಿ ಹಾಕಲು ಮೊದಲು 30 ಲಕ್ಷ ರೂಪಾಯಿ ಹಣವನ್ನ ಗೆಳೆಯ ಪ್ರದೋಷ್ಗೆ ಕೊಟ್ಟಿದ್ದ. ಕೊಲೆ ಬಳಿಕ ಮೈಸೂರಿಗೆ ಶೂಟಿಂಗ್ಗೆ ತೆರಳಿದ್ದ ದರ್ಶನ್ ಮೈಸೂರಿಗೆ ಹೋಗೋ ಮೊದಲು ಪ್ರದೋಷ್ಗೆ ಈ ಹಣವನ್ನ ನೀಡಿದ್ದ ಅಂತ ಗೊತ್ತಾಗಿದೆ. ಹಾಗಿದ್ರೆ ಯಾರ್ಯಾರ ಬಳಿಯಿಂದ ಎಷ್ಟೆಷ್ಟು ಹಣವನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಮರ್ಡರ್ ಪ್ರಕರಣ ಮುಚ್ಚಿ ಹಾಕಲು ದರ್ಶನ್ ಸಂಚು ರೂಪಿಸಿದ್ದ. ಕೊಲೆ ಆರೋಪಿಗಳಿಗೆ 30 ಲಕ್ಷ ರೂಪಾಯಿ ಹಂಚಿದ್ದಾನೆ. ಈ ಪೈಕಿ ಆರೋಪಿ ಪವನ್ ನಿವಾಸದಲ್ಲಿ 5 ಲಕ್ಷ ರೂಪಾಯಿ, ರಾಘವೇಂದ್ರ ನಿವಾಸದಲ್ಲಿ 4,40,000 ರೂಪಾಯಿಯನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. 5 ಲಕ್ಷ ರೂಪಾಯಿಯಲ್ಲಿ ರಾಘು 60,000 ರೂಪಾಯಿಯನ್ನ ಖರ್ಚು ಮಾಡಿದ್ದಾನೆ. ಇನ್ನು ಕಾರ್ತಿಕ್, ನಿಖಿಲ್ ನಾಯ್ಕ್ಗೆ ನೀಡಿದ್ದ 5 ಲಕ್ಷ ರೂಪಾಯಿ ಹಣವನ್ನ ಸೀಸ್ ಮಾಡಲಾಗಿದ್ದು, ಪ್ರದೋಷ್ ನಿವಾಸದಲ್ಲಿ 5 ಲಕ್ಷ ರೂಪಾಯಿ ಪೊಲೀಸರ ವಶಕ್ಕೆ ಪಡೆಯಲಾಗಿದೆ. ಇಲ್ಲೇ ನೋಡಿ ಇರೋದು ಇಂಟ್ರೆಸ್ಟಿಂಗ್ ಪಾಯಿಂಟ್. ದರ್ಶನ್ ಮನೆಯಲ್ಲಿ 37 ಲಕ್ಷ ರೂಪಾಯಿ ಸೇರಿ ಒಟ್ಟು 70 ಲಕ್ಷ ರೂಪಾಯಿ ಸೀಸ್ ಆಗಿರೋ ಹಿನ್ನೆಲೆಯಲ್ಲಿ ಪೊಲೀಸರು ಈಗ ಇದನ್ನ ಆದಾಯ ತೆರಿಗೆ ಇಲಾಖೆಗೆ ತಿಳಿಸೋಕೆ ಮುಂದಾಗಿದ್ದಾರೆ. ಐಟಿ ಇಲಾಖೆ ಎಂಟ್ರಿ ಆದ್ರೆ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗಲಿದೆ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ 70 ಲಕ್ಷ ರೂಪಾಯಿ ಹಣ ಬಳಕೆಯಾಗಿದೆ. ಅಂದ್ರೆ ಕೇಸ್ನಲ್ಲಿ ಒಟ್ಟು 70 ಲಕ್ಷ ಕ್ಯಾಶ್ ಹರಿದಾಡಿದೆ. 10 ಲಕ್ಷಕ್ಕಿಂತ ಹೆಚ್ಚು ನಗದು ಬಳಕೆಯಾದರೆ ತನಿಖೆ ನಡೆಸುವ ಪೊಲೀಸರು ಈ ವಿಚಾರವನ್ನ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ನೀಡಬೇಕು. ಹೀಗಾಗಿ ಸದ್ಯ ಪೊಲೀಸರು ಐಟಿಗೆ ಮಾಹಿತಿ ನೀಡಲಿದ್ದಾರೆ. ಹೀಗೆ ದರ್ಶನ್ ಬೆನ್ನಿಗೇರಿರೋ ಸಂಕಷ್ಟ ದುಪ್ಪಟ್ಟಾಗುತ್ತಲೇ ಇದೆ. ಚಕ್ರವ್ಯೂಹದಲ್ಲಿ ಸಿಲುಕಿರುವ ಚಿತ್ರಹಿಂಸೆಯ ಚಕ್ರವರ್ತಿ ಹೊರಗೆ ಬರೋದು ಡೌಟೇ. ಬ್ಯೂರೋ ರಿಪೋರ್ಟ್, TV9.